ಇನ್ನಿತರೆ ಯಾವುದೇ ತೊಂದರೆಗಳನ್ನ ತಡೆಯೋ ನಿಟ್ಟಿನಲ್ಲಿ ನಾವೆಲ್ಲ ಯಶಸ್ವಿಯಾಗಿದ್ದೀರಾ. ನನ್ನ ಒಂದು ಬೇಡಿಕೆ ಸರ್, ಮಾನ್ಯ ಕಮಿಷನರ್ ಸಾಹೇಬರಿಗೆ, ಸರ್ ಮೊದಲನೇದಾಗಿ ಸಿಟಿ ಒಳಗಡೆ ನಮ್ಮ ಗೂಡ್ಸ್ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಡಿಸ್ಪ್ಲೇ ಕಾರ್ಡ್ ಬಗ್ಗೆ ಒಂದು ಸಂಗತಿ ಅಸಾಧ್ಯ ಆಗ್ತಾ ಇದೆ. ಯಾಕೆಂದರೆ ಯಾರೋ ಮಾಡೋ ಕ್ರೈಮ್ಸ್ಗಳಿಗೆ ಇಲ್ಲಿ ಮೂಲವಾಗಿ ನಾವೆಲ್ಲ ದುಡ್ಕೊಂಡು ತಿನ್ನೋಂಥವ್ರಿಗೆ ಸಾಕಷ್ಟು ಅನಾನುಕೂಲ ಆಗ್ತಿದೆ. ಹಾಗೂ ಇದೇ ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಬೆಂಬಲ ನಮ್ಮ ವರ್ಗದ ಮೇಲೆ ಇರಲಿ ಅಂತ ಕೇಳ್ತೀವಿ ಸರ್. ಎರಡನೇದಾಗಿ ಡಿಸ್ಪ್ಲೇ ಕಾರ್ಡ್ಗಳ ಬಗ್ಗೆ ನೀವು ಹೇಳ್ತಾ ಇದ್ರೆ, ಡಿಸ್ಪ್ಲೇ ಕಾರ್ಡ್ ಆಟೋ ರಿಕ್ಷಾಗಳಿಗೆ ಡಿಸ್ಪ್ಲೇ ಕಾರ್ಡ್ಗಳನ್ನು ಹಿಂದೆ ನಾವು ಕೊಡ್ತಾ ಇದ್ವಿ. ನಮ್ಮ ಡಿಸ್ಪ್ಲೇ ಕಾರ್ಡ್ ಸೆಂಟರ್ಗಳು ಇರ್ತಾ ಇದ್ವು. ಅಲ್ಲಿ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಟು ಒಂದು ಡಿಸ್ಪ್ಲೇ ಕಾರ್ಡ್ ಮಾಡಿಕೊಂಡು ಆಟೋ ರಿಕ್ಷಾ ಡ್ರೈವರ್ ಯಾರು ಓಡಿಸ್ತಾನೆ ಆತ ಡಿಸ್ಪ್ಲೇ ಕಾರ್ಡನ್ನು ಅಲ್ಲಿ ತೋರಿಸ್ಬೇಕಂದ್ರೆ ಆಟೋ ರಿಕ್ಷಾದಲ್ಲಿ ಇರಬೇಕು ಅಂತಕ್ಕಂಥ ಒಂದು ನಿಯಮ ಇದೆ. ತಂತ್ರಜ್ಞಾನ ಬದಲಾದಂಥ ಇದರಲ್ಲಿ ಕೂಡ ಬದಲಾವಣೆಗಳನ್ನು ತರಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ಈಗಾಗಲೇ ಸಾಕಷ್ಟು ಈ ಅಗ್ರಿಗೇಟರ್ಸ್ ಇರೋದರಲ್ಲಿ ಯಾವುದು ಬೇರೆ ರೀತಿಯದೇ ಒಂದು ಡಿಸ್ಪ್ಲೇ ಕಾರ್ಡನ್ನು ಅವ್ರಿಗೆ ಯಾವುದು ಡ್ರೈವರ್ ಡೀಟೇಲ್ಸ್ ಬೇರೆ ರೀತಿಯಲ್ಲಿ ಬರ್ತದೆ. ಸೊ ಈ ಆಟೋ ರಿಕ್ಷಾಗಳಲ್ಲಿ ಯಾವ ರೀತಿ ಇರಬೇಕು, ತಂತ್ರಜ್ಞಾನವನ್ನು ಬಳಸಿ ಅದರಲ್ಲಿ ಬದಲಾವಣೆ ಅಥವಾ ಸುಧಾರಣೆ ತರಲಿಕ್ಕಾಗ್ತದೆ ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡ್ತೇವೆ. ಖಂಡಿತ ಸರ್. ನಾಟ್ ಓನ್ಲಿ ಆಟೋ ರಿಕ್ಷಾ, ಇವನ್ ಏರ್ಪೋರ್ಟ್ ಟ್ಯಾಕ್ಸಸ್ ಕೂಡ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಅಗ್ರಿಕಲ್ಚರ್ಸ್ ಅಡಿಯಲ್ಲಿ ಎಲ್ಲೋ ಡೆಲ್ಲಿ ಬಾಂಬೆಲಿ ಕೂತ್ಕೊಂಡು ಸಂಸ್ಥೆಗಳನ್ನ ಇಲ್ಲಿ ಬೆಂಗಳೂರಲ್ಲಿ ಲಾಂಚ್ ಮಾಡ್ತಾರೆ. ಮತ್ತು ಎಲ್ಲ ಔಟ್ಸೈಡಿಂದಲೇ ಜಾಸ್ತಿ ಡ್ರೈವರ್ಸ್ ಬರ್ತಾರೆ. ನಮ್ಮಲ್ಲಿರೋರಿಗೆ ಉದ್ಯೋಗ ಕೊಡಲ್ಲ. ಉದ್ಯೋಗ ಕೊಟ್ಟರೆ ಅವರು ಗೊತ್ತಿದೆ ನಿಮಗೆಲ್ಲ, ಯಾರು ಪ್ರಾಮಾಣಿಕರು ಇರಲ್ಲ. ಇರ್ಬೋದು ಯಾರೋ ಐದು ವೇಳೆಯಲ್ಲಿ ಒಂದೇ ಥರ ಯಾರು ಕೆಲಸ ಮಾಡ್ತಿದ್ವಿ ಸಾಧ್ಯ ಇಲ್ಲ. ಆದರೆ ನಾವು ಹೋದಾಗ ಆ ಕಂಪ್ನಿಯವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಹಾಗಾಗಿ ಏನಾಗ್ತದೆ, ಅನ್ಯ ರಾಜ್ಯಗಳಿಂದ ಇಲ್ಲಿ ಬಂದು ಕ್ರೈಮ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತದೆ. ಈಗ ತಮ್ಮ ಗಮನಕ್ಕೆ ಇರ್ಬೋದು, ಕಳೆದ 4-5 ವರ್ಷಗಳಿಂದ ಎಷ್ಟು ಕ್ರೈಮ್ ಆಕ್ಟಿವಿಟೀಸ್ ಆಗ್ತದೆ, ಎಸ್ಪೆಷಲಿ ನಮ್ಮ ವರ್ಗದಲ್ಲಿ, ಚಾಲಕ ವರ್ಗದಲ್ಲಿ ಅತಿ ಹೆಚ್ಚು ಆಗ್ತದೆ. ಯಾಕೆಂದರೆ ಎಲ್ಲ ಔಟ್ಸೈಡರ್ಸ್ ಇರೋದ್ರಿಂದ ಸರ್. ಆಮೇಲೆ ತಮ್ಮಲ್ಲಿ ಒಂದು ಮನವಿ ಸರ್, ಅಟ್ಲೀಸ್ಟ್ ಗೂಡ್ಸ್ ವೆಹಿಕಲ್ಗೆ ತಾವು ಬೆಂಗಳೂರು ನಗರದಲ್ಲಿ, ಯಾಕಂದರೆ ಬೆಂಗಳೂರು ನಗರದಲ್ಲಿ ಇದ್ದು ಎಲ್ಲೋ ಒಂದು ಸ್ಟ್ಯಾಂಡಲ್ಲಿ ಹಾಕೊಂಡು ಕಳೆದ 30-35 ವರ್ಷಗಳಿಂದ ಜೀವನ ಮಾಡಿಕೊಂಡು ಸ್ಟ್ಯಾಂಡಲ್ಲಿ ಬದುಕೊಂತವ್ರಿಗೆ ಒಂದು ಆಟೋ ರಿಕ್ಷಾ ಕೊಟ್ಟಂಗೆ ಒಂದು ಅಟ್ಲೀಸ್ಟ್ ಒಂದು ಸ್ಪೆಷಲ್ ಪಾಸ್ನ ಕೊಡುವಂಥ ಕೆಲಸ ಮಾಡಿ ಸರ್. ಯಾಕೆಂದರೆ ಹೊರ ರಾಜ್ಯಗಳು, ಹೊರ ಜಿಲ್ಲೆಗಳಿಂದ ಬರುವಂಥ ವೆಹಿಕಲ್ನ ತಾವು 11 to ಮಾರ್ನಿಂಗ್ 8 to 11 ಅಥವಾ ಈವ್ನಿಂಗ್ 4 to 9 ಸ್ಟಾಪ್ ಮಾಡಿದ್ರೆ ದಟ್ ಇಸ್ ಓಕೆ. ಇನ್ ಬೆಂಗಳೂರು ಈಗ ಎಲ್ಲೋ ಪೀಡಿಯ ಒಂದು ಸ್ಟ್ಯಾಂಡಲ್ಲಿ ಹಾಕೊಂಡು ಅಲ್ಲಿ ಯಶವಂತಪುರ ಹೋಗ್ಬೇಕು, ಬಿಡೋದಿಲ್ಲ. ಯಾಕೆಂದರೆ ಅದೇ ದುಡಿಮೆ ಅವರಿಗೆ. ಆ ಟೈಮಿಂಗ್ಸಲ್ಲಿ ಬಿಡಲಿಲ್ಲ ಮತ್ತು ದುಡಿಯೋಕ್ಕೂ ಸಾಧ್ಯ ಇಲ್ಲ ಸರ್. ಆಮೇಲೆ ಮೋರೋವರ್ ಇ-ವೇ ಬಿಲ್ ಅಂತ ಇರ್ತದೆ, GST, ಆ ಟೈಮಿಂಗ್ ಪ್ರಕಾರ ಅವ್ರು ಹೋಗ್ಬೇಕಾಗ್ತದೆ. ಆ ಟೈಮಿಂಗ್ ಇರೋದ್ರೆ ಮತ್ತೆ GST ಅವ್ರು ಪ್ರಾಬ್ಲಮ್ ಆಗ್ತದೆ. ಯಾಕೆಂದರೆ ಸಾಕಷ್ಟು ಉದಾಹರಣೆಗಳಿಂದ ವೆಹಿಕಲ್ನ ಸೀಸ್ ಮಾಡ್ತಾರೆ. ಅವ್ರಿಗೆ ಆ ವೆಹಿಕಲ್ಗೂ ಅದಕ್ಕೂ ಸಂಬಂಧನೇ ಇರೋದಿಲ್ಲ. ಅವರ ವೆಹಿಕಲ್ನ ತಡೆ ಹಿಡ್ಕೊಂಡು ನಮ್ಗೆ ತೊಂದರೆ ಕೊಡೋದು. ಯಾಕೆ ನಿಮ್ಮ ಟೈಮಿಂಗ್ಸಲ್ಲಿ ಹೋಗಬೇಕು. ಆಯಿತು, ಎನಿವೇ ದಿಸ್ ಇಸ್ ನಾಟ್ ಫೋರಮ್ ಫಾರ್ ದಟ್ ಕೈಂಡ್ ಆಫ್ ಡಿಸ್ಕಷನ್. ಅದು ಬೇರೆ ರೀತಿಯಲ್ಲಿ ನಾವು ತಗೋಬೇಕಾಗ್ತದೆ. ಯಾವ ರೀತಿ ವಾಹನಗಳಿಗೆ ಏನು ಎಕ್ಸಾಮ್ಷನ್ಸ್ಗಳನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಎಕ್ಸಾಮ್. ಓಕೆ, ಥ್ಯಾಂಕ್ಸ್ ಅಲ್ಲ.